ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಗನಿಂದಲೇ ಹೆತ್ತ ತಂದೆ ತಾಯಿಯ ಬರ್ಬರ ಹತ್ಯೆ ನಡೆದಿದೆ. 4 ಲಕ್ಷ ಹಣ ಕೊಡಲಿಲ್ಲ ಅಂತ ಮಗನಿಂದಲೇ ಕಗ್ಗೊಲೆಯಾಗಿದೆ. ಮಗನಿಂದಲೇ ಹೆತ್ತ ತಂದೆ ತಾಯಿಯ ಬರ್ಬರ ಹತ್ಯೆ ನಡೆದು ಹೋಗಿದೆ. 4 ಲಕ್ಷ ಹಣ ಕೊಡಲಿಲ್ಲ ಅಂತ ಮಗನಿಂದಲೇ ಕಗ್ಗೊಲೆಯಾಗಿದೆ. ಬೆಂಗಳೂರಿನ HAL ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗ್ಗೆ ತಂದೆ ತಾಯಿಗೆ ಚಾಕುವಿನಿಂದ ಇರಿದಿದ್ದ ಪಾಪಿ ಗಂಭೀರವಾಗಿದೆ ಎಂದು ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪಿದ್ದಾರೆ. 60 ವರ್ಷದ ನವೀನ್ ಚಂದ್ರ ಭಟ್ ಹಾಗೂ 55 ವರ್ಷದ ಡಾಕ್ಟರ್ ಶ್ಯಾಮಲಾ ಕೊಲೆಯಾಗಿದ್ದಾರೆ. ಕೌಟುಂಬಿಕ ಕಲಹಕ್ಕೆ ಪುತ್ರ ರೋಹನ್ ಭಟ್ ಈ ರೀತಿ ಕೃತ್ಯವನ್ನ ಮಾಡಿದ್ದಾನೆ. ವಿಜ್ಞಾನ ನಗರದ ಆದರ್ಶ ಅಪಾರ್ಟ್ಮೆಂಟ್ನಲ್ಲಿ ಈ ಒಂದು ಘಟನೆ ಆಗಿದೆ. ಆರೋಪಿ ರೋಹನ್ ಅನ್ನ ವಶಕ್ಕೆ ಪಡೆದಿದ್ದಾರೆ HAL ಪೊಲೀಸರು. 60 ವರ್ಷದ ನವೀನ್ ಚಂದ್ರ ಭಟ್ ಹಾಗೂ 55 ವರ್ಷದ ಡಾಕ್ಟರ್ ಶ್ಯಾಮಲಾ ಅಂದರೆ ದುಡ್ಡಿನ ವಿಚಾರಕ್ಕಾಗಿ ಕೇವಲ 4 ಲಕ್ಷ ಹಣಕ್ಕಾಗಿ ಹೆತ್ತ ತಂದೆ ತಾಯಿಯನ್ನೇ ಬರ್ಬರವಾಗಿ ಸಾಯಿಸಿದ್ದಾನೆ ಈ ಪಾಪಿ ಮಗ. ಬೆಳಗ್ಗೆ ತಂದೆ ತಾಯಿಗೆ ಚಾಕುವಿನಿಂದ ಇರಿತಾನೆ. ತಕ್ಷಣವೇ ಅವ್ರನ್ನ ಗಂಭೀರವಾಗಿ ಗಾಯಗೊಂಡಿರ್ತಾರೆ. ಹೀಗಾಗಿ ತಕ್ಷಣವೇ ಆಸ್ಪತ್ರೆಗೆ ಸೇರಿಸ್ತಾರೆ. ಆದರೆ ಅಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪಿದ್ದಾರೆ. ಕೌಟುಂಬಿಕ ಕಲಹಕ್ಕೆ ಪುತ್ರ ರೋಹನ್ ಭಟ್ನಿಂದ ಈ ರೀತಿ ಕೃತ್ಯ ನಡೆದಿದೆ. ವಿಜ್ಞಾನ ನಗರದ ಆದರ್ಶ ಅಪಾರ್ಟ್ಮೆಂಟ್ನಲ್ಲಿ ಘಟನೆಯಾಗಿದೆ. ಆರೋಪಿ ರೋಹನ್ ಅನ್ನ ವಶಕ್ಕೆ ಪಡೆದಿದ್ದಾರೆ HAL ಪೊಲೀಸರು. ಕೌಟುಂಬಿಕ ವಿಚಾರಕ್ಕೆ ತಂದೆ ತಾಯಿಯನ್ನೇ ಕೊಲೆ ಮಾಡಿದ್ದಾನೆ ಮಗ. HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಬೆಳಗ್ಗೆ 7:30ಕ್ಕೆ ನವೀನ್ ಚಂದ್ರ ಹಾಗೂ ಶ್ಯಾಮಲಾ ಭಟ್ ಅನ್ನೋರ ಕೊಲೆಯಾಗಿದೆ. ಚಾಕುವಿನಿಂದ ಇರಿದು ತಂದೆ ತಾಯಿಯನ್ನೇ ಕೊಲೆ ಮಾಡಿದ್ದಾನೆ ಮಗ. ಬಳಿಕ ಮಣಿಪಾಲ್ ಆಸ್ಪತ್ರೆಗೆ ಮಗ ರೋಹನ್ನೇ ಅವರನ್ನು ದಾಖಲಿಸ್ತಾನೆ. ವೈದ್ಯರ ದೂರಿನ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಯನ್ನು ಬಂಧಿಸಲಾಗಿದೆ. ಮರಣೋತ್ತರ ಪರೀಕ್ಷೆಗೆ ಅಂತ ಮೃತದೇಹವನ್ನು ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ನೀವು ಕೂಡ ಆರೋಪಿಯ ಫೋಟೋವನ್ನು ನೋಡ್ತಾ ಇದ್ದೀರಾ. ಏನೇ ಸಮಸ್ಯೆ ಇರ್ಬೋದು, ಕುಟುಂಬ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಆದರೆ ಈ ರೀತಿ ಹೆತ್ತ ತಂದೆ ತಾಯಿಯನ್ನೇ ಕೊಲೆ ಮಾಡುವ ಮಟ್ಟಕ್ಕೆ ಇಳಿತಾರೆ ಅಂದರೆ ಇವರ ಮಾನಸಿಕ ಸ್ಥಿತಿ ಎಷ್ಟರ ಮಟ್ಟಿಗಿರುತ್ತೆ. ಅದು ಕೂಡ ದುಡ್ಡಿಗೋಸ್ಕರ. 4 ಲಕ್ಷ, ಕೇವಲ 4 ಲಕ್ಷ ಹಣ ಕೊಡಲಿಲ್ಲ ಅಂತ ಮಗನೇ ಈ ರೀತಿ ತಂದೆ ತಾಯಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಬೆಂಗಳೂರಿನ HAL ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದರೆ ದುಡ್ಡಿಗೋಸ್ಕರ ಒಬ್ಬ ಮನುಷ್ಯ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ ಅಂತ ಹೇಳ್ಬೋದು. ಇಷ್ಟು ವರ್ಷಗಳ ಕಾಲ ಈತನನ್ನು ಹೆತ್ತು ಹೊತ್ತು ಸಾಕಿ ಸಲುಹಿದ ತಂದೆ ತಾಯಿಯನ್ನೇ ಸಾಯಿಸೋ ಮಟ್ಟಕ್ಕೆ ಈತ ಇಳಿದಿದ್ದ. ನಿನ್ನೆ ಬೆಳಗ್ಗೆ ತಂದೆ ತಾಯಿಗೆ ಚಾಕುವಿನಿಂದ ಇರಿತಾನೆ ಈ ಪಾಪಿ ಮಗ. ತಕ್ಷಣವೇ ಅವರನ್ನು ಈತನೇ ಆಸ್ಪತ್ರೆಗೆ ದಾಖಲಿಸ್ತಾನೆ. ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ತಾರೆ. 60 ವರ್ಷದ ನವೀನ್ ಚಂದ್ರ ಭಟ್ ಹಾಗೂ 55 ವರ್ಷದ ಡಾಕ್ಟರ್ ಶ್ಯಾಮಲಾ ಮಗನಿಂದಲೇ ಕೊಲೆಯಾಗಿ ಹೋಗಿದ್ದಾರೆ. ಕೌಟುಂಬಿಕ ಕಲಹಕ್ಕೆ ಪುತ್ರ ರೋಹನ್ ಭಟ್, ನೀವೇನು ಆತನ ಚಿತ್ರವನ್ನು ನೋಡ್ತಾ ಇದ್ದೀರಾ, ಈತನೇ ತನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿರುವಂತಹ ಪಾಪಿ. ವಿಜ್ಞಾನ ನಗರದ ಆದರ್ಶ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಆರೋಪಿ ರೋಹನ್ ಅನ್ನ ವಶಕ್ಕೆ ಪಡೆದಿದ್ದಾರೆ HAL ಪೊಲೀಸರು. HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು.